ಇವತ್ತು ಈ ಒಂದು ನವರಾತ್ರಿನಲ್ಲಿ ನಾವು ಏನು ಆಯುಧ ಪೂಜಾ ಮಾಡ್ತೀವಿ ಅಂದರೆ, ದ ಸಿಗ್ನಿಫಿಕೆನ್ಸ್ ಆಫ್ ಆಯುಧ ಪೂಜಾ ಇಸ್ ವಿತ್ ಅವರ್ ಓನ್ ಸೈಕಿ, ವಿತ್ ಅವರ್ ಓನ್ ಮಂತ್ರ, ಓಂ ಕಾಮೇಶ್ವರಿಯೇ ನಮಃ ಅಂತೇನಾದ್ರು ಹೇಳಿದರೆ, ದೆನ್ ಅವರ್ ಸಂಕಲ್ಪ ಗೆಟ್ಸ್ ಇನ್ ಟು ಫ್ರೂಷನ್. All the energy gets consolidated with a spear. ಶೂಲದ ಥರ ಚೂಪಾಗತ್ತೆ ನಮ್ಮ ಸಂಕಲ್ಪ. ಅದೇನೋ ಒಂದು ಕೆಲಸ ಆಗಲೇಬೇಕು, ಚೂಪಕ್ಕಾಗತ್ತೆ. ಆ ಚೂಪಾದಾಗ ಇಟ್ ವಿಲ್ ಪಿಯರ್ಸ್ ಆಲ್ ಅವರ್ ಸೆನ್ಸಸ್. ನಮ್ಮ ಪಂಚೇಂದ್ರಿಯಗಳನ್ನೆಲ್ಲ ಭೇದಿಸಿ ಇಟ್ ರಿಮೂವ್ಸ್ ಆಲ್ ದ ಫೈವ್ ಎನರ್ಜೀಸ್. ಆ ಪಂಚೇಂದ್ರಿಯಗಳನ್ನೆಲ್ಲ ಭೇದಿಸಿ ಹೋಗಿ ಆ ಕಾಮೇಶ್ವರಿಗೆ ಹೋಗಿ ಮುಟ್ಟತ್ತೆ. ಅದೇ ಅದನ್ನು ಅಸಿಸ್ಟ್ ಮಾಡೋಕ್ಕೆ, ಕರೆಕ್ಟಾಗಿ ಡೈರೆಕ್ಟ್ ಮಾಡೋಕ್ಕೆ ವಿ ಹ್ಯಾವ್ ದ ಟೂ ರಿಷೀಸ್, ಮಾರ್ಕಂಡೇಯ ಆ್ಯಂಡ್ ಹಯಗ್ರೀವ. ದೇ ಸೀ ಟು ಇಟ್ ದಟ್ ಇಟ್ ಇಸ್ ದೇರ್. ಇಫ್ ಯು ಆರ್ ಟೇಕಿಂಗ್ ಎನಿ ರೇಸರ್ ಟ್ರೀಟ್ಮೆಂಟ್, there is a doctor, a laser, and there is also one or two assistants. These two assistants are similar to these two rishis. We are the patient, so they focus all the lasers assisted with the doctor to assist us in blasting whatever karma or negative things are there in a laser. So Kameshwari comes in, and these two rishis, Markandeya and Hayagriva, and direct they come into our zone and they direct all this to the Lord, called as Kameshwari. ಇದೇ ಇರೋದು. ಅದಕ್ಕೆ ಈ ನವರಾತ್ರಿ ಸತ್ಸಂಗಲ್ಲಿ ದೆರ್ ಆರ್ ವಾಟ್ ವಿ ಕಾಲ್ ಆ್ಯಸ್ ಟೂಲ್ಸ್. ಇದೆಲ್ಲ ಏನು ಅಂದರೆ ಆಯುಧಗಳು. ದೀಸ್ ಟೂಲ್ಸ್ ಆರ್ ಡಿಸ್ಕ್ಲೋಸ್ಡ್ ಆ್ಯಂಡ್ ಡಿಸ್ಪರ್ಸ್ ಟು ಯು ಆ್ಯಂಡ್ ರಿವೀಲ್ಡ್ ಟು ಯು ಆಲ್ಸೋ. ಯಾಕೆಂದರೆ ಇದನ್ನೇ, ಈ ಜ್ಞಾನನೇ ನೀವೆಲ್ಲರಿಗೂ ವಿಕಾಸ ಮಾಡೋದು. ಯಾಕೆಂದರೆ ಕಾಮೇಶ್ವರಿ ಇದ್ದಾಗ ಪೂಜೆ ಮಾಡಿ. ಎಲ್ಲರ ಮನೆಯಲ್ಲೂ ಫೋಟೋ ಇರಲ್ಲ, ಎಲ್ಲ ಇಲ್ಲ, ಬಟ್ ನಿಮ್ಮ ಮನಸ್ಸು ಅಷ್ಟು ಚೂಪಾಗಿರುತ್ತಲ್ವ. ಆ ಚೂಪಾಗಿದ್ದಾಗ ಒಂದು ನಿಮಿಷ ಹಾಗೆ, ದೇವಿ ನನಗೇನೋ ಒಂದು ಸಂಕಲ್ಪ ಇದೆ, ನನಗೇನೋ ಒಂದು ಪ್ರಾರ್ಥನೆ ಉಂಟು, ಈ ಪ್ರಾರ್ಥನೆಯನ್ನು ಪೂರ್ಣ ಮಾಡಿಕೊಡಿ ದೇವಿ, ಕಂಪ್ಲೀಟ್ ದಿಸ್ ಸಿಂಪಲ್ ಡಿಸೈರ್. ನಂದು ಎಂಥ ಒಂದು ಬೆಟ್ಟದಂಥ ಆಸೆ ಇದ್ರೂ ಕೂಡ, ಫಾರ್ ಯು ಇಟ್ ಈಸ್ ಜಸ್ಟ್ ಅ ಸ್ಮಾಲ್ ಥಿಂಗ್ ಲೈಕ್ ಅ ಫೆದರ್. ನಾವು ಹೇಗೆ ಉಫ್ ಅಂದಾಗ ಒಂದು ಹುಲ್ಲಿನ ಕಡ್ಡಿ ಅಥವಾ ಈವನ್ ಒಂದು ಫೆದರ್, ಅದನ್ನು ಕೂಡ ನಾವು ಊದ್ಬಿಡ್ಬೋದು. ಅದೇ ರೀತಿ ದೇವಿಗೆ ಇಟ್ ಈಸ್ ವೆರಿ 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 ಸಿಂಪಲ್. ನಮ್ಮ ಮನಸ್ಸಿಗೆ ದೊಡ್ಡದಿರ್ಬೋದು, ಆದರೆ ಈ ಕಾಮೇಶ್ವರಿ ಬಂದಾಗ ಏನಾಗುತ್ತೆ, ಎಂಥ ಬುಲ್ಡೋಸರ್ ಥರ ಎಂಥ ಬೆಟ್ಟ ಇದ್ರೂ ಕರ್ಕೊಂಡು ಹೋಗ್ತಾಳೆ. ಎಂಥ ಬೆಟ್ಟದಂಥ ಸಮಸ್ಯೆ ಇದ್ದರೂ ಕರ್ಕೊಂಡು ಹೋಗ್ತಾಳೆ. ಬಿಕಾಸ್ ಶಿ ಲುಕ್ಸ್ ಅಟ್ ಅವರ್ ಇಂಟೆಂಟ್. ನಮ್ಮ ಇಂಟೆಂಟ್ ಏನೋ, ನಮ್ಮದು ಉದ್ದೇಶ ಏನೋ. ಪ್ರತಿಯೊಂದು ದೇವಿ ಪೂಜೆ ಮಾಡಬೇಕಾದ್ರೆ ಉದ್ದೇಶ ನಾವು ಹೇಳ್ಕೊಂಡು ಪೂಜೆ ಮಾಡಬೇಕು, ಆಗ ಉದ್ದೇಶ ಪೂರ್ಣ ಆಗುತ್ತೆ. ಕಾಮೇಶ್ವರಿಗೆ, ಕಾಮಕ್ಯಕ್ಕೆ ಅಂದರೆ ಈ ಕಾಮೇಶ್ವರಿಗೆ ಏನಾಗುತ್ತೆ ಅಂದಾಗ ನಮ್ಮ ಉದ್ದೇಶ ಸ್ಪಷ್ಟವಾಗಿ ಹೇಳಬೇಕು. ಒಂದು ಹೂ ಇಟ್ಕೊಂಡು ನನಗೆ ಇದು ಪ್ರಾರ್ಥನೆ ಇದೆ, ಈ ಪ್ರಾರ್ಥನೆಯನ್ನು ಪೂರ್ಣಿ ಮಾಡಿಕೊಡು, ಪೂರ ಮಾಡಿಕೊಡು. ಅದು ಕೇಳಿದ್ರೆ ನಿಮ್ಮ ಕೆಲಸ ನೋಡಿ, ಒಂದು ದಿನ ಇಲ್ಲ 7 ದಿನದಲ್ಲ ಆಗುತ್ತೆ ಕೆಲಸ. ಯಾಕಂದರೆ ನಿಮ್ಮದೆಲ್ಲ ಸ್ವಲ್ಪ ಹಳೆ ಪಡೆ, ಈಗ ನಿಮಗೆ ಡೈರೆಕ್ಷನ್ ಇಲ್ಲ. ಬಿಕಾಸ್ ಯು ಡೋಂಟ್ ಬಿಲೀವ್ ಇನ್ ಯುವರ್ ಸೆಲ್ಫ್. ನಾನು ಹೇಳಿದೆ ನೋಡಿ, ಯು ಡೋಂಟ್ ಹ್ಯಾವ್ ಸೆಲ್ಫ್ ಬಿಲೀಫ್.
ನಿಮಗೆ ನಿಮ್ಮ ಮೇಲೆ ಭರವಸೆ ಇಲ್ಲ, ನಿಮಗೆ ನಿಮ್ಮ ಮೇಲೆ ಧೈರ್ಯ ಇದೆ, ಬಟ್ ನಿಮ್ಮ ಮೇಲೆ ಭರವಸೆ ಇಲ್ಲ. ನಾವೇನಪ್ಪ, ನಮಗೆ ನನ್ನ ಬಾಯಿನಲ್ಲಿ ಏನು ಬರುತ್ತಪ್ಪ, ಏನೂ ಬರಲ್ಲ. ಬಟ್ ಏನೂ ಬರಲ್ಲ ಅಂತ ನಮ್ರತೆ ಭಾವನೆಯಿಂದ ನೀನು ತೊಗೊಂಡ್ರೆ ಖಂಡಿತ ಕೆಲಸ ಕಾರ್ಯಸಿದ್ಧಿಯಾಗುತ್ತೆ. ಈಗೋ ಇರಬಾರ್ದು, ನಿಮ್ಮ ಅಹಂಕಾರ ಇರಬಾರ್ದು, ನಿಮ್ಮ ಅಹಂ ಇರಬಾರ್ದು. ದೆನ್ ದಟ್ ಪ್ರಾರ್ಥನಾ ವಿಲ್ ಬಿ ಕಂಪ್ಲೀಟೆಡ್ ವಿತಿನ್ ಅ ಸೆಕೆಂಡ್. ನಿಮಿಷ ಮಾತ್ರದಲ್ಲೇ ಆ ಕೆಲಸ ಆಗುತ್ತೆ. ವಿತಿನ್ ಅ ಮಿನಿಟ್ ಇಟ್ ವರ್ಕ್ ವಿಲ್ ಬಿ ಡನ್. ಅದೇ ಇರೋದು ವಿಶೇಷ. ಆದ್ದರಿಂದ 2ನೇ ಪಾಯಿಂಟಿಗೆ ಹೋಗೋಣ. ಈ 2ನೇ ಪಾಯಿಂಟಲ್ಲಿ ದೇವಿ ಏನು ಹೇಳ್ತಾ ಇದ್ದಾಳೆ ಅನ್ನೋದನ್ನು ನೋಡೋಣ. ಸಿ, ನಮ್ಮ ಜೀವನ ಹೇಳ್ತಾಳೆ, ಮಾರ್ಕಂಡೇಯ ಋಷಿಗೂ ಹಯಗ್ರೀವರಿಗೂ ಏನು ಹೇಳ್ತಾಳೆ ನೋಡಿ ಋಷಿಗಳೇ, ಜೀವನ ಎಲ್ಲ ಲೋಕದಲ್ಲಿರತಕ್ಕಂಥ ಜೀವಿಗಳಿಗೆ ನೀವು ಮೊಟ್ಟ ಮೊದಲು ಹೇಳಿ, ಇಡೀ ಜೀವನ ಚರಿತ್ರ ಇಟ್ ಸ್ಟಾರ್ಟ್ಸ್ ಆ್ಯಂಡ್ ಬಿಗಿನ್ಸ್, ಎವ್ರಿಥಿಂಗ್ ಇನ್ ಲೈಫ್ begins as a ಬಿಂದು. ಹೇಗೆ ನಾವು ಕುಂಕುಮ ಇಟ್ಕೋತೀವೋ ಆ ಒಂದು ಬಿಂದುವಿಂದ ಶುರುವಾಗುತ್ತೆ ಲೈಫ್. ಆಸ್ ಅ ಬಿಂದು ಆರ್ ಅ ಸೇಕ್ರೆಡ್ ಸೋರ್ಸ್ ಪಾಯಿಂಟ್. ಬಿಂದು ಇಲ್ಲ ಅಂದರೂ ಅದಕ್ಕೆ ಒಂದು ಜಾಗ. ಏನು ಜಾಗ? ಅದಕ್ಕೆ ನಾವು ಸಣ್ಣ ಜರಿ. ಈಗ ತಲಕಾವೇರಿನಲ್ಲಿ ಕಾವೇರಿ ಎಲ್ಲಿಂದ ಹುಟ್ಟುತ್ತಾಳೆ? ಸಣ್ಣ ಜರಿಯಾಗಿ ಹುಟ್ಟುತ್ತಾಳೆ. ಸಣ್ಣದಿಂದಾನೇ ಶುರು. ನಮ್ಮ ಜೀವನನೂ ಹಾಗೆ ಸಣ್ಣದಿಂದ ಶುರು. ಅದರಿಂದಾನೇ ಏನಾಗುತ್ತೆ? ವಿ ಸ್ಟಾರ್ಟ್ ಅವರ್ ಲೈಫ್ ಆಸ್ ಅ ಓವಮ್. ಹೋಲ್ ಲೈಫ್ ಬಿಗಿನ್ಸ್, ದ ಲೈಫ್ ಸೋರ್ಸ್ ಬಿಗಿನ್ಸ್ ಫ್ರಮ್ ಅ ಓವಮ್ ಇನ್ ದ ವೂಂಬ್ ಆಫ್ ಅವರ್ ಮದರ್. ಅಲ್ಲಿ ಮಾಡಿದಾಗ ಆ ಸೇಕ್ರೆಡ್ ಸೋರ್ಸ್ ಪಾಯಿಂಟ್ ಅದೆಲ್ಲ ಶುರುವಾಗೋದು ಎಲ್ಲಿ ಅಂದಾಗ, ದಟ್ ಈಸ್ ಲೊಕೇಟೆಡ್ ಅಟ್ ದಿ ಸೆಂಟರ್ ಆಫ್ ಶ್ರೀಚಕ್ರ. ಶ್ರೀಚಕ್ರದಲ್ಲಿ ಇರತಕ್ಕಂಥ ಆ ಸೆಂಟರ್ ಪಾಯಿಂಟ್ ಅಲ್ಲಿ ಶುರುವಾಗುತ್ತೆ. That is how our life begins. This is the Sri Chakra. This is Sri Chakra coated with gold. ಪಂಚಲೋಕದಲ್ಲಿ ಮಾಡಿದ್ದು, ಬಟ್ ಗೋಲ್ಡ್ ಪೇಂಟಿಂಗ್ ಇದೆ. ದೇವಿನ ನಾನು ಪೂಜೆ ಮಾಡೋದು ಈ ಶ್ರೀಚಕ್ರ. ಮನಸೋವಿಷ್ಟ ಸತ್ಪ್ರಾರ್ಥನಾ ಸಿದ್ಧಿರಸ್ತು, ಇಚ್ಛಾ ಜ್ಞಾನ ಕ್ರಿಯಾಶಕ್ತಿ ಪ್ರಾಪ್ತಿರಸ್ತು, ದೀರ್ಘಾಯುಷ್ಮಾನ್ ಭವ. ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗಲಿ ನಿಮಗೆ. ದೀರ್ಘಾಯುಷ್ಮಾನ್ ಭವ. ರೈಟ್, ಒಳ್ಳೆಯದಾಗಲಿ.
ದೀರ್ಘಾಯುಷ್ಮಾನ್ ಭವ. ಒಳ್ಳೆಯದಾಗಲಿ. ಮಾಡಿ. ಮನಸೋಭಿಷ್ಟ ಸತ್ಪ್ರಾರ್ಥನಾ ಸಿದ್ಧಿರಸ್ತು ಪ್ರಾಪ್ತಿರಸ್ತು. ದೀರ್ಘ ಸುಮಂಗಲಿ ಭವ, ದೀರ್ಘ ಆಯುಷ್ಮಾನ್ ಭವ. ಒಳ್ಳೆಯದಾಗಲಿ. ಗುಡ್. ಗುರು ಸೇವಾ ನಿಮಿಷಾಂಬ ಸೇವಾ ಪ್ರಾಪ್ತಿರಸ್ತು. ಇಚ್ಛಾ ಜ್ಞಾನ ಕ್ರಿಯಾಶಕ್ತಿ ಪ್ರಾಪ್ತಿರಸ್ತು. ಸರ್ವಕಾರ್ಯ ಸಿದ್ಧಿರಸ್ತು. ಪುತ್ರ ಪೌತ್ರ ಅಭಿವೃದ್ಧಿ ಪ್ರಾಪ್ತಿರಸ್ತು. ವ್ಯಾಪಾರ ಅಭಿವೃದ್ಧಿ ಪ್ರಾಪ್ತಿರಸ್ತು. ದೀರ್ಘ ಆಯುಷ್ಮಾನ್ ಭವ. ಮನಸ್ಸೋಗ್ಲಿ. ಎಲ್ಲ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಏನು ಪ್ರಾರ್ಥನೆ ಜ್ಞಾಪಕ ಇರುತ್ತೋ ಆ ಪ್ರಾರ್ಥನೆ ಮಾಡಿ. ಜ್ಞಾಪಕ ಇಲ್ಲದೇ ದೇವಿ ಮಾಡಿಸ್ಕೊಡ್ತಾರೆ, ತಕ್ಷಣಕ್ಕೆ ಹೊಳೆಯಲ್ಲ, ಬಟ್ ಎಲ್ಲ ಆಗುತ್ತೆ. ಒಳ್ಳೆಯದಾಗಿ. ಜಯ ಮಾತೆ. ಗುರು ಸೇವಾ ನಿಮಿಷಾಂಬ ಸೇವಾ ಪ್ರಾಪ್ತಿರಸ್ತು. ದೀರ್ಘ ಆಯುಷ್ಮಾನ್ ಭವ. ಒಳ್ಳೆಯದಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳಿ. ಏನು ಬೇಕೋ ಅದನ್ನು ದೇವಿ ನಿಮಗೆ ಏನು ಬೇಕೋ ಅದನ್ನು ಅಲ್ಲಿ ನೀಡಿಸ್ತಾಳೆ. ನಾವು ಪ್ರಾರ್ಥನೆ ಮಾಡೋದು ಏನೇ ಆದ್ರೂ ನಿಮಗೆ ಯಾವುದು ಸೂಕ್ತ ಅನಿಸುತ್ತೋ ದೇವಿ ಮಾಡ್ತಾಳೆ. ಇಚ್ಛಾಜ್ಞಾನ ಕ್ರಿಯಾಶಕ್ತಿ ಪ್ರಾಪ್ತಿರಸ್ತು. ಪುತ್ರ ಪೌತ್ರ ಅಭಿವೃದ್ಧಿ ಪ್ರಾಪ್ತಿರಸ್ತು. ಕೌಟುಂಬಿಕ ಅಭಿವೃದ್ಧಿ ಪ್ರಾಪ್ತಿರಸ್ತು. ದೀರ್ಘ ಸುಮಂಗಲಿ ಭವ. ಒಳ್ಳೆಯದಾಗಲಿ. ನಮ್ಮ ಸಮೂಹ ಮಾನವ ಜನ್ಮ ಅಲಾಂಗ್ ವಿತ್ ಎಲ್ಲ ಜೀವರಾಶಿಗಳು ಅದೆಲ್ಲವೂ ಶ್ರೀಚಕ್ರದಲ್ಲೇ ಅಡಗಿದೆ. ನಮಗೆ ಆ ಎನರ್ಜಿ, ಆ ಸ್ಪಂದನ ಎಲ್ಲಿಂದ ಬರುತ್ತೆ? ಶ್ರೀಚಕ್ರದಿಂದ ಬರುತ್ತೆ. ಹೇಗೆ ಬರುತ್ತೆ? ನಮ್ಮ ಸೃಷ್ಟಿಕರ್ತ ಆದಂಥ ಬ್ರಹ್ಮ ವಿಷ್ಣು ಮಹೇಶ್ವರರು ಆ ಶ್ರೀಚಕ್ರದಲ್ಲೇ ಇದ್ದಾರೆ. ಆ ಶ್ರೀಚಕ್ರದಿಂದ ಆ ಸ್ಪಂದನ, ಈ ದೇವರು ದೇವತಾ ಲೋಕಗಳು ಆ ಶ್ರೀಚಕ್ರದಲ್ಲಿ ಇನ್ಯಾರಿದ್ದಾರೆ? ನಮ್ಮಲ್ಲಿರೋತಕ್ಕಂಥ ಎಲ್ಲ ಋಷಿ ಮುನಿಗಳು, ಆಲ್ ದಿ ಎನ್ಲೈಟೆಂಡ್ ಆ್ಯಂಡ್ ದಟ್ ಎಲ್ಲ ಮುನಿಗಳು ಅಲ್ಲೇ ಆ ಶ್ರೀಚಕ್ರದಲ್ಲೇ ಇದ್ದಾರೆ. ಕನ್ಫ್ಯೂಷನ್ ಬೇಡ. ಓ ಬ್ರಹ್ಮ ಗ್ರೇಟಾ, ವಿಷ್ಣು ಗ್ರೇಟಾ, ಶಿವ ಗ್ರೇಟಾ, ಕನ್ಫ್ಯೂಷನ್ ಬೇಡ. ಎಲ್ಲರೂ ಬೇಕು. ನಮಗಿಂತ ಇವರೆಲ್ಲ ದೇವತಾ ಲೋಕದಲ್ಲಿರೋರು. ಸೊ ನಮಗೆ ಒಂದೊಂದ್ಸಲ ಬ್ರಹ್ಮನ್ ಪೂಜೆ ಇಲ್ಲ, ಸೊ ವಿಷ್ಣು ಗ್ರೇಟ, ಶಿವ ಗ್ರೇಟ. ಇದೆಲ್ಲ ಭಿನ್ನವಾದಂಥ ಅಭಿಪ್ರಾಯ. ಯಾಕೆ ಅಂದರೆ ಸುಮಾರು ಜನಕ್ಕೆ ಸಾಕ್ಷಾತ್ಕಾರ ಆಗಿಲ್ಲ. ಈ ಸಾಧನೆ ಮಾಡ್ತಾನೇ ಇದ್ದಾರೆ. ದೇ ಹ್ಯಾವ್ ನಾಟ್ ಎಟ್ ಬೀನ್ ರಿಯಲೈಸ್ಡ್ ಯಟ್. ನಾವೆಲ್ಲರೂ ಸಾಕ್ಷಾತ್ಕಾರ ಪಡ್ಕೊಳ್ಳೋವರೆಗೂ ಈ ರೀತಿ ಕನ್ಫ್ಯೂಷನ್ನು, ಈ ರೀತಿ ದ್ವಂದ್ವ ಮನುಷ್ಯರಲ್ಲಿ ಇದ್ದೇ ಇರುತ್ತೆ. ಯಾವಾಗ ನಮಗೆ ಆ ಫುಲ್ ಎನ್ಲೈಟನ್ಮೆಂಟ್ ಸಾಕ್ಷಾತ್ಕಾರ ಆಗುತ್ತೋ ಆವತ್ತೇ ನಮಗೆ ಗೊತ್ತಾಗುತ್ತೆ ಎಲ್ಲ ಯೂನಿವರ್ಸಲ್ ಎನರ್ಜಿ, ನಮ್ಮ ಚೈತನ್ಯ ತುಂಬ ಮುಖ್ಯ. ಇದೆಲ್ಲ ಬರ್ತಿರೋದು ನಮ್ಮ ಚೈತನ್ಯದಿಂದ. ದಿಸ್ ಇಸ್ ವೇರ್ ವಿ ಅಂಡರ್ಸ್ಟ್ಯಾಂಡ್. ಇಲ್ಲಾಂದರೆ ನಮ್ಮಲ್ಲೇ ಭಿನ್ನಾಭಿಪ್ರಾಯ. There is so much of confusion, so much of duality. A man thinks he is greater than a woman. A woman thinks she is greater than a man. It is wrong. Both a man and a woman is no doubt great, because whether it's a man or a woman, both have some kind of a predominant Shakti. Till they realize that Shakti, and that Shakti is made to be known from this Kameshwari. ಅವಳಿಂದಾನೇ ನಮಗೆ ಈ ರೀತಿ ಎಲ್ಲ ಅರ್ಥ ಆಗೋಕ್ಕೆ ಸಾಧ್ಯ. ಇಲ್ಲಾಂದರೆ ಯಾವಾಗಲೂ ದ್ವಂದ್ವ, ಇವ್ರು ಚೆನ್ನಾನೋ ಅವ್ರು ಸರಿನೋ ಅದೆಲ್ಲ ನಮ್ಗೆ ದ್ವಂದ್ವ ಇದ್ದೇ ಇರುತ್ತೆ. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.